100 ಡೇಸ್ ವೆಯ್ಟ್ ಲಾಸ್ ಚಾಲೆಂಜ್ ಮಾಡಿದಾಗ ಡೇ 1 81.55 ನಾನು ತೂಕ ಇದ್ದಿದ್ದು. 34 ದಿನ ಡಯಟ್ ಫಾಲೋ ಮಾಡಿದ್ಮೇಲೆ 75 kgಗೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. 100 ಡೇಸ್ ವೆಯ್ಟ್ ಲಾಸ್ ಚಾಲೆಂಜಲ್ಲಿ ಇವತ್ತು ದಿನ 47 ಇರುತ್ತೆ. ಪ್ರತಿನಿತ್ಯ ಕುಡಿಯೋ ಹಾಗೆ ಇವತ್ತು ಕೂಡ ನಾನು ಡಿಟಾಕ್ಸ್ ಡ್ರಿಂಕನ್ನೇ ತೊಗೊಳ್ತಾ ಇದ್ದೀನಿ. ಇದನ್ನು ಮಾಡೋದು ಹೇಗಂತ ಆಲ್ರೆಡಿ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಒಂದ್ಸಲ ಚೆಕ್ಔಟ್ ಮಾಡಿ. ಮತ್ತೆ ಹೇಗೆ ಮಾಡೋದು ಅಂತ ಕೇಳ್ತಾನೆ ಇರ್ತೀರ. ಸಾಧ್ಯವಾದರೆ ಮತ್ತೆ ಮುಂದಿನ ದಿನಗಳಲ್ಲಿ ಶೇರ್ ಮಾಡ್ತೀನಿ. ಆಲ್ರೆಡಿ ಶೇರ್ ಮಾಡಿರೋದ್ರಿಂದ ಮತ್ತೆ ಅದೇ ವಿಡಿಯೋ ಮಾಡೋಕ್ಕೆ ಮನಸ್ಸಿಲ್ಲ ಅಷ್ಟೇ, ಬಟ್ ನಿಮಗೋಸ್ಕರ ಮತ್ತೊಂದು ಸಲ ಯಾವತ್ತಾದರೂ ಶೇರ್ ಮಾಡ್ತೀನಿ. ಸೊ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ನಾವು ಇದನ್ನು ತೊಗೊಳ್ಬೇಕು. ಇದರಿಂದ ವೆಯ್ಟ್ ಲಾಸ್ ಆಗುತ್ತಾ ಅಂದರೆ ಖಂಡಿತವಾಗ್ಲೂ ಇಲ್ಲ. ಜಸ್ಟ್ ಇದು ನಮ್ಮ ಬಾಡಿನ ಡಿಟಾಕ್ಸ್ಡ್ ಆಗಿ ಇಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಲೆಮನ್ ಹಾಕಿರೋದ್ರಿಂದ ಬಾಡಿ ಹೈಡ್ರೇಟ್ ಆಗಿರುತ್ತೆ, ಯಾವಾಗಲೂ ಡಿಹೈಡ್ರೇಟ್ ಆಗೋಕ್ಕೆ ಬಿಡೋದಿಲ್ಲ. ಸೊ ಸಬ್ಜಾ ಸೀಡ್ಸು ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಹಾಗಾಗಿ ಈ ಎರಡನ್ನೂ ಸೇರಿಸಿ ಕುಡಿಯೋದ್ರಿಂದ ಒಂದು ಗಟ್ ಹೆಲ್ತ್ ಕ್ರಿಯೇಟ್ ಆಗುತ್ತೆ. ಅದಕ್ಕೋಸ್ಕರ ಬೆಳಗ್ಗೆ ಯಾವುದಾದ್ರೂ ಒಂದು ಖಾಲಿ ಹೊಟ್ಟೆಲಿ ಡಿಟಾಕ್ಸ್ ಡ್ರಿಂಕ್ಗಳನ್ನು ತೊಗೊಳ್ಳೇಬೇಕು. ಡಯಟ್ ಪ್ಲ್ಯಾನಲ್ಲಿ ಇದ್ದೀರಾ ಅಥವಾ ಡಯಟ್ ಮಾಡ್ತಾ ಇದ್ದೀರಾ ಅಂದರೆ ಅಟ್ಲೀಸ್ಟ್ ಒಂದು ಲೋಟ ಬಿಸಿನೀರಾದರೂ ಕುಡಿಯೋ ಅಭ್ಯಾಸನ ನಾವು ಮಾಡಿಕೊಳ್ಬೇಕು. ನಮ್ಮ ಬಾಡಿ ಯಾವಾಗ ಡಿಟಾಕ್ಸ್ಡ್ ಆಗ್ತಾ ಹೋಗುತ್ತೋ ಆವಾಗ ವೆಯ್ಟ್ ಲಾಸ್ಗೆ ನಾವು ತಿಂದಿರೋವಂಥ ಫುಡ್ಡು ಈಸಿಯಾಗಿ ಡೈಜೆಸ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾವು ಇದನ್ನು ತಗೊಳ್ಬೇಕೇ ಹೊರತು ಇದು ಒಂದೇ ಕುಡಿಯೋದ್ರಿಂದ ಯಾವತ್ತೂ ವೆಯ್ಟ್ ಲಾಸ್ ಆಗೋದಿಲ್ಲ. ಸೊ ಅದನ್ನು ನಿಮಗೆ ಮನವರಿಕೆ ಮಾಡಿಸ್ತಾ ಇದ್ದೀನಿ. ಬೆಳಗಿನ ಬ್ರೇಕ್ಫಾಸ್ಟ್ಗೆ ನಾನು ತೊಗೊಂಡಿದ್ದು ಒಂದು ಚಪಾತಿ, ಸ್ವಲ್ಪ ಬೆಂಡೆಕಾಯಿ, ಗೋವಾ ಮತ್ತು ಪ್ರೋಟೀನ್. ನೋಡ್ತಾ ಇರ್ಬೋದು, ಕಾಬ್ಸ್ಗೋಸ್ಕರ ನಾನು ಇಲ್ಲಿ ಚಪಾತಿ ತೊಗೊಂಡಿದ್ದೀನಿ, ಫೈಬರ್ಗೋಸ್ಕರ ನಾನು ಪಲ್ಯ ಮತ್ತು ಫ್ರೂಟ್ ತೊಗೊಂಡಿದ್ದೀನಿ, ಪ್ರೋಟೀನ್ಗೋಸ್ಕರ ಎಗ್ ತೊಗೊಂಡಿದ್ದೀನಿ. ನಮ್ಮ ಪ್ಲೇಟ್ ಯಾವಾಗಲೂ ಹೀಗಿರಬೇಕು. ಈ ಥರ ನನ್ನ ಬ್ರೇಕ್ಫಾಸ್ಟ್ ಇತ್ತು. ಅಗೇನ್ ಲಂಚ್ಗೆ ನಾನು 2 ಚಪಾತಿ, ಸೌತೆಕಾಯಿ ಮತ್ತು ಪಲ್ಯ, ಮಜ್ಜಿಗೆನ ತೊಗೊಂಡಿದ್ದೀನಿ. ನಮ್ಮ ಪ್ರೋಟೀನ್, ಫೈಬರ್ ಆ್ಯಂಡ್ ಕಾರ್ಬ್ಸ್ ಎಲ್ಲವೂ ಕೂಡ ಇರಬೇಕು. ಬಟ್ ಕಾರ್ಬ್ಸ್ 1/4% ಇದ್ದರೆ ಇನ್ನು ಪ್ರೋಟೀನ್, ಫೈಬರ್ ಈ ಥರ ನ್ಯೂಟ್ರಿಷನ್ಸ್ ಎಲ್ಲ 3/4% ಇರಬೇಕು. ಅದಾದಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ನಾನು ತೊಗೊಳ್ಳೋದು ವೆಯ್ಟ್ ಲಾಸ್ ಗ್ರೀನ್ ಟೀ. ಸಂಜೆ ಬಂದು ಈವ್ನಿಂಗ್ ಸ್ನ್ಯಾಕ್ಸ್ ಟೈಮಲ್ಲಿ ನಾನು ಇದನ್ನು ಕುಡಿತೀನಿ. ಇದನ್ನು ಯಾವಾಗ ಬೇಕಾದರೂ ಕುಡಿಬೋದು. ದಿನಕ್ಕೆ 3 ಬಾರಿ ನಾವು ಇದನ್ನು ಆರಾಮಾಗಿ ತೊಗೊಳ್ಬೋದು. ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ. ಹರ್ಬ್ಸ್ ಆಗಿರುತ್ತೆ ಅಷ್ಟೇ. ಇದು ಕೂಡ ಅಷ್ಟೇ, ನಿಮ್ಮ ಫುಡ್ ಕ್ರೇವಿಂಗ್ನ ಕಂಟ್ರೋಲ್ ಮಾಡುತ್ತೆ. ಅಷ್ಟೇ ಅಲ್ಲದೆ ನಿಮ್ಮ ಬಾಡಿನ ಡಿಟಾಕ್ಸ್ಡ್ ಆಗಿ ಇಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸಾಕಷ್ಟು ಜನ ಇದನ್ನು ಸಾವಿರಾರು ಜನ ಪರ್ಚೇಸ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಯೂಟ್ಯೂಬಿಂದ ನೋಡಿ ಕೂಡ. ಸೊ ಇನ್ನೂ ಪರ್ಚೇಸ್ ಮಾಡ್ತಾನೆ ಇದ್ದೀರಾ, ಬೇಗ ಇದರ ಲಿಂಕ್ ಕೊಟ್ಟಿರ್ತೀನಿ. ವಿಡಿಯೋ ಲೆಫ್ಟ್ ಸೈಡಲ್ಲಿ ವ್ಯೂ ಪ್ರಾಡಕ್ಟ್ ಅಂತ ಬರ್ತಾ ಇರುತ್ತೆ, ಅಲ್ಲಿಂದಾದರೂ ನೀವು ಪರ್ಚೇಸ್ ಮಾಡ್ಬೋದು ಈ ಗ್ರೀನ್ ಟೀನ. ಇಲ್ಲಾಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಒಂದ್ಸಲ ಚೆಕ್ಔಟ್ ಮಾಡಿ. ಹಾಗೂ ಸಿಗಲಿಲ್ಲ ಅಂದರೆ ಗ್ರೀನ್ ಟೀ ಲಿಂಕ್ ಕಳಿಸಿ ಅಂತ ನಂಗೆ ಕಮೆಂಟ್ ಮಾಡಿದರೆ ನಾನು ನಿಮಗೆ ಕಳಿಸ್ಕೊಡ್ತೀನಿ. ಔಟ್ ಆಫ್ ಸ್ಟಾಕ್ ಆಗ್ತಾನೆ ಇರುತ್ತೆ, ಬೇಗ ಆರ್ಡರ್ ಮಾಡ್ಕೊಳ್ಬೇಕು. ಇದು ಫ್ಲಿಪ್ಕಾರ್ಟಲ್ಲೂ ಅವೈಲೇಬಲ್ ಇದೆ. ಸೊ 2 ಕಡೆ ನಾನು ಲಿಂಕ್ ಕೊಟ್ಟಿರ್ತೀನಿ. ತುಂಬ ಚೆನ್ನಾಗಿದೆ. ನಾನು ವೆಯ್ಟ್ ಲಾಸ್ ಮಾಡ್ಕೊಳ್ಳಿಕ್ಕೆ ತುಂಬ ಹೆಲ್ಪ್ ಆಗಿದೆ. ನಾನು ಮುಂಚಿನ ಇದ್ದಿದ್ದು ನಾನು 86 kg. ಒಂದು ಡಯಟ್ ರೂಟೀನ್ ಫಾಲೋ ಮಾಡಿ 78ಕ್ಕೆ ಬಂದಿದ್ದೆ. ಮತ್ತಾಗೇನು ನನ್ನ ವೆಯ್ಟ್ ಗೇನ್ ಆಗಿತ್ತು, 81.55ಕ್ಕೆ ಬಂದೆ. ಈಗ 100 ಡೇಸ್ ಚಾಲೆಂಜ್ ತೊಗೊಂಡ್ಮೇಲೆ 74ರಲ್ಲಿ ನಿಂತಿದ್ದೀನಿ. ಸೊ ನನ್ನ ಒಂದು ಜರ್ನಿ ತುಂಬ ಈಸಿ ಇರಲಿಲ್ಲ. ಸೊ ಕಷ್ಟಪಟ್ಟು ಹೇಗೋ ವೆಯ್ಟ್ ಲಾಸ್ನ ಮಾಡ್ಕೊಳ್ತಾ ಇದ್ದೀನಿ. ಬಟ್ ಕರೆಕ್ಟಾಗಿ ಮನೆಯಲ್ಲೇ ಯಾವುದೇ ಜಿಮ್ ಹೋಗದೆ, ಏನು ಮಾಡಿದೆ, ಹೆಚ್ಚಾದ ವರ್ಕೌಟ್ ಮಾಡಿದೆ. ಸಿಂಪಲ್ ಡಯಟ್ ಪ್ಲ್ಯಾನನ್ನು ನಮ್ಮ ಅಡುಗೆ ಮನೆಗೆ ಸಿಗುವಂಥ ಪದಾರ್ಥಗಳನ್ನು ಬಳಸ್ಕೊಂಡು ನಾನು ಸಿಂಪಲ್ ಡಯಟ್ ರೂಟೀನನ್ನು ಮಾಡಿಕೊಂಡು ನನ್ನ ಒಂದು ವೆಯ್ಟ್ ಲಾಸನ್ನು ಮಾಡ್ಕೊಳ್ತಾ ಇದ್ದೀನಿ. ಅರ್ಧ ಅವರ್ ಮಿಸ್ ಮಾಡಿದೆ, ಎಕ್ಸಸೈಸ್ ಮಾಡ್ಕೊಳ್ತೀನಿ. ಸೊ ನೀವು ಮಾಡಬೇಕು. ಇಲ್ಲ ಅರ್ಧ ಅವರ್ ವಾಕ್ ಮಾಡಿ, ಇಲ್ಲ ಅರ್ಧ ಅವರ್ ಎಕ್ಸಸೈಸ್ ಮಾಡಿ. ಅದ್ರ ಜೊತೆಗೆ ನಾನು 1 ಅವರ್ ಶಟಲ್ ಕೂಡ ಆಡ್ತೀನಿ. ಶಟಲ್ ಆಡೋದ್ರಿಂದ ಬಾಡಿ ಫುಲ್ಲಾಗಿ ಒಂದು ಫ್ಲೆಕ್ಸಿಬಿಲಿಟಿ ಬರೋಕ್ಕೆ ಶುರು ಆಗುತ್ತೆ ಆ್ಯಂಡ್ ವೆಯ್ಟ್ ಲಾಸ್ಗೆ ತುಂಬ ಹೆಲ್ಪ್ ಆಗುತ್ತೆ. ಯಾಕೆಂದರೆ ಫಿಸಿಕಲ್ ಆ್ಯಕ್ಟಿವಿಟಿ ಈಸ್ ವೆರಿ ಇಂಪಾರ್ಟೆಂಟ್. ನಾವು ಎಷ್ಟು ಫಿಸಿಕಲ್ ಆ್ಯಕ್ಟಿವಿಟಿ ಮಾಡ್ತೀವೋ ನಮ್ಮ ಡಯಟ್ ಫುಡ್ ಜೊತೆಗೆ ಅಷ್ಟು ಬೇಗ ನಮಗೆ ವೆಯ್ಟ್ ರಿಸಲ್ಟ್ ಸಿಗ್ತಾ ಹೋಗುತ್ತೆ. ಸೊ ಆದಷ್ಟು ಹೆಚ್ಚಾಗಿ ವರ್ಕೌಟ್ಸ್ ಮಾಡಿ, ವಾಕ್ ಮಾಡಿ, ಎಕ್ಸಸೈಸ್ಗಳನ್ನು ಜಾಸ್ತಿ ಮಾಡಿ. ಸೊ ಫಿಸಿಕಲ್ ಆ್ಯಕ್ಟಿವಿಟಿಯಲ್ಲಿ ಜಾಸ್ತಿ ತೊಡಗಿಸ್ಕೊಳ್ಳಿ ಆ್ಯಂಡ್ ಮೆಂಟಲ್ ಹೆಲ್ತ್ನ ಕಾಪಾಡ್ಕೊಳ್ಳಿ. ಯಾವಾಗ ನಾವು ಮೆಂಟಲಿ ಸ್ಟ್ರಾಂಗ್ ಆಗಿರ್ತೀವೋ ಅಥವಾ ಮೆಂಟಲ್ ಹೆಲ್ತ್ ಚೆನ್ನಾಗಿರುತ್ತೋ ಆವಾಗ ನಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಅಷ್ಟೇ ಅಲ್ಲದೆ ನಮಗೆ ಬೇಗ ವೆಯ್ಟ್ ಲಾಸ್ ಕೂಡ ಆಗೋಕ್ಕೆ ಶುರು ಆಗುತ್ತೆ. ಒಂದಿನ ಮಾಡೋದು, ಒಂದಿನ ಬಿಡೋದು, ಅಥವಾ ಒಂದಿನ ಚೀಟಿಂಗ್ ಮೀಲ್ ಅಂದ್ಕೊಂಡು ಮತ್ತೆ ಅದನ್ನೇ ಮಾಡೋದು, ಈ ಥರ ಬಾಡಿ ಸ್ವೆಟ್ ಆಗಬೇಕು. ಆವಾಗಲೇ ನಿಮಗೆ
ವೆಯ್ಟ್ ಲಾಸ್ ಆಗುತ್ತೆ. ಚೀಟಿಂಗ್ ಮೀಲ್ ಯಾವತ್ತೂ ಒಂದಿನ ಮಾಡಿ, ಹಾಗಂತ ಅದನ್ನೇ ಅಭ್ಯಾಸ ಮಾಡ್ಕೊಳ್ಬೇಡಿ. ರಾತ್ರಿ ಊಟಕ್ಕೆ ನಾನು ಅಕ್ಕಿ ರೊಟ್ಟಿ ತೊಗೊಂಡಿದ್ದೀನಿ, ಸೊಪ್ಪು ಹಾಕ್ಬಿಟ್ಟು ಮಾಡಿರುವಂಥದ್ದು. ಆ್ಯಂಡ್ ಪ್ರೋಟೀನ್ ಸೋರ್ಸ್ಗೋಸ್ಕರ ನಾನಿಲ್ಲಿ ಸೊಪ್ಪು ಮತ್ತು ಕಾಳುಗಳನ್ನು ಹಾಕಿರೋ ಪಲ್ಯ ತೊಗೊಂಡಿದ್ದೀನಿ. ಸೌತೆಕಾಯಿ ತೊಗೊಂಡು ನಾನು ರಾತ್ರಿ ಊಟನ ಮುಗಿಸ್ಕೊಳ್ತಾ ಇದ್ದೀನಿ. ಆದಷ್ಟು ರಾತ್ರಿ ಊಟ ಬೇಗ ಮುಗಿಸ್ಕೊಳ್ಳಿ ಆ್ಯಂಡ್ ಊಟನ ಸಿಂಪಲ್ಲಾಗಿ ಇಟ್ಕೊಳ್ಳಿ. ಪ್ರೋಟೀನ್ ಫೈಬರ್ನ ಜಾಸ್ತಿ ತಗೊಳ್ಳಿ. ಆದಷ್ಟು ಲಿಕ್ವಿಡ್ ಪ್ರಿಪೇರ್ ಮಾಡ್ಕೊಳ್ಳೋದು ಭಾಳ ಒಳ್ಳೆಯದು, ಬೇಗ ಡೈಜೆಸ್ಟ್ ಕೂಡ ಆಗುತ್ತೆ. ಇಲ್ಲ ಅಂದರೆ ಈ ಥರದ್ದು ಏನಾದ್ರು ಫುಡ್ ತೊಗೋತೀವಿ ಅಂದರೆ ಒಂದು 7ಗೆ ನೀವು ಊಟನ ಮುಗಿಸ್ಕೊಳ್ಬೇಕು. ನಾನು ಈ ಥರ ರೋಟಿ ಮುದ್ದೆ ಈ ಥರ ಎಲ್ಲ ತೊಗೊಂಡಾಗ ಬೇಗ ಊಟ ಮುಗಿಸ್ಕೊತೀನಿ. ಮಿಕ್ಕಿದ ದಿನ ಲಿಕ್ವಿಡ್ ಎಲ್ಲ ಇದ್ದರೆ ಆರಾಮಾಗಿ ಒಂದು 8 ಗಂಟೆ ಮೇಲೆ ನಾನು ಊಟನ ಮುಗಿಸ್ಕೊಳ್ತೀನಿ. ಸೊ ನಾವು ತಿಂದಿರೋಂಥ ಫುಡ್ಡು ಡೈಜೆಸ್ಟ್ ಆಗಬೇಕು. ಎಂಡ್ ಆಫ್ ದ ಡೇ ಯಾವುದಾದ್ರೂ ಒಂದು ಡಿಟಾಕ್ಸ್ ತೊಗೊಳ್ಳಿ. ನನಗೆ ಸ್ವಲ್ಪ ಹೀಟ್ ಆಗಿದೆ ಅಂಥೇಳಿ ಡಿಟಾಕ್ಸ್ನ ಅವಾಯ್ಡ್ ಮಾಡ್ತಾ ಇದ್ದೀನಿ. ಜಸ್ಟ್ ಬಿಸಿನೀರನ್ನು ಕುಡೀರಿ, ಇಲ್ಲ ಡಿಟಾಕ್ಸ್ಗಳನ್ನು ಮಾಡ್ಕೊಂಡು ಕುಡೀರಿ. 2 ಟೈಮ್ ಡಿಟಾಕ್ಸ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಬಾಡಿ ಬೇಗ ಡಿಟಾಕ್ಸ್ಡ್ ಆಗುತ್ತೆ ಆ್ಯಂಡ್ ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗುತ್ತೆ. ಇನ್ನು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ.